ಮೀನರಾಶಿಯವರು ನೀವು ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ, ಅದು ಕಳ್ಕೊಂಡಿದ್ದೇ ಇರ್ಬೋದು, ಯಾರೋ ನಿಮ್ಮನ್ನು ಹೆದರಿಸಿ ಕಿತ್ಕೊಂಡು ಹೋಗಿದ್ದಿರ್ಬೋದು, ಅಥವಾ ನೀವೇ ಎಲ್ಲೋ ಇಟ್ಟು ಕಳೆದೋಯ್ತು ಅಂತ ಕಳ್ಕೊಂಡಿದ್ದಿರ್ಬೋದು, ಹಾಳು ಮಾಡ್ಕೊಂಡಿದ್ದಿರಬಹುದು, ಅಥವಾ ಮೋಸ ಮಾಡಿ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿದ್ದಿರ್ಬೋದು, ಏನೇ ಇರ್ಬೋದು. ಕಳ್ಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ಒಂದು ಅದ್ಭುತವಾದಂತಹ ಎರಡು ರಹಸ್ಯಮಯ, ಒಂದು ತಂತ್ರ, ಒಂದು ಮಂತ್ರ, ಎರಡನ್ನೂ ಸಹ ನಾನು ಇವತ್ತಿನ ದಿವಸ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಬಹಳ ಕುತೂಹಲಭರಿತವಾದಂತಹ ವಿಡಿಯೋ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಈ ವಿಡಿಯೋ ಗೊತ್ತಾಗಬೇಕು, ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಅಂತಂದರೆ ಈ ಥರ ಕುತೂಹಲಭರಿತವಾದ, ನಿಮಗೆ ಅತ್ಯಂತ ಕೆಲಸಕ್ಕೆ ಬರುವ, ಅವಶ್ಯಕತೆ ಇರುವಂಥ ಅದ್ಭುತವಾದ ವಿಡಿಯೋಗಳನ್ನು ಮಾಡ್ತಾ ಇರ್ತಾನೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇಲ್ಲ ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ನೋಡ್ತಾ ಇದ್ದಾರೆ ಈ ವಿಡಿಯೋನ ಅಂತಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ತುಂಬ ಪ್ರಶ್ನೆಗಳಿರ್ತದೆ ನಿಮ್ಮ ಮನಸ್ಸಿನಲ್ಲಿ. ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳನ್ನು ನಾನು ಓದ್ತಾ ಇರ್ತೇನೆ. ಮುಂದೆ ಏನು ವಿಡಿಯೋ ಮಾಡಬೇಕು, ನಿಮಗೆ ಏನು ಅವಶ್ಯಕತೆ ಇದೆ ಅನ್ನೋಂಥದ್ದು ನನಗೂ ಸಹ ಅರ್ಥ ಆಗ್ತದೆ. ಅದೇ ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ವಿಡಿಯೋ ಶುರು ಮಾಡೋಣ ಅಲ್ವಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಮೀನರಾಶಿಯವರು ನೀವು ಕಳ್ಕೊಂಡಿದ್ದಿರ್ಬೋದು, ಯಾರೋ ನಿಮ್ಮನ್ನು ಹೆದರಿಸಿ ನಿಮ್ಮ ಹತ್ರ ಕಿತ್ಕೊಂಡಿದ್ದಿರ್ಬೋದು, ವಾಪಸ್ ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಕೆಲವರಿಗೆ ಏನಾಗ್ಬಿಡುತ್ತೆ ಗೊತ್ತಾ, ಕೆಲಸ ಮಾಡ್ತಿರ್ತಾರೆ. ಉದಾಹರಣೆಗೆ ಹೇಳ್ತೇನೆ, ಯಾವುದೋ ಒಂದು ಕಡೆ ನೀವು ಮೀನರಾಶಿಯರು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಅವ್ರ ಕೆಲಸ ಹೊರಟೋಯ್ತು. ನಿಮಗೆ ಸುಮಾರು ಜನ ಮೀನರಾಶಿಯವ್ರನ್ನ ಹತ್ರ ಬಂದು ಕೇಳ್ತಾರೆ, ಗುರುಳೆ ಒಂದು ಕೆಲಸಕ್ಕೆ ಹೋಗ್ತಿದ್ದ, ಕೆಲಸ ಹೋಯಿತು, ಮತ್ತೆ ಅಲ್ಲೇ ಕರೀತಾರ, ಅವರು ವಾಪಸ್ ನಮ್ಮನ್ನು ಕರೀತಾರ ಅಂತ. ಅಂದರೆ ಮರಳಿ ಅದೇ ಕೆಲಸಕ್ಕೆ ಹೋಗೋ ಉದ್ದೇಶ ಇದೆ ಅವರಿಗೆ, ಆಸೆ ಇದೆ ಅವರಿಗೆ, ಅವಶ್ಯಕತೆ ಇದೆ ಅವರಿಗೆ, ಅಥವಾ ಬೇರೆ ಯಾವುದೋ ತತ್ಸಮಾನವಾದ ಅಥವಾ ಇನ್ನೂ ಉತ್ತಮವಾದ ಉದ್ಯೋಗದ ಒಂದು ಅವಶ್ಯಕತೆ ಇರ್ತದೆ. ಸೊ ಆ ಕಳೆದುಕೊಂಡ ಉದ್ಯೋಗವನ್ನು ಮರಳಿ ಪಡೆದುಕೊಳ್ಳಬೇಕು ಅಂದರೂ ಈ ಪ್ರಯೋಗವನ್ನು ಮಾಡಬಹುದು, ಈ ತಂತ್ರ ಮಂತ್ರ ಪ್ರಯೋಗವನ್ನು ಮಾಡಬಹುದು. ಬರೀ ಉದ್ಯೋಗ ಅಂತಲ್ಲ, ನೀವು ಅಂಗಡಿ ಇಟ್ಕೊಂಡಿದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಕಸ್ಟಮರ್ ಹೊರಟೋಯ್ತು, ಒಳ್ಳೆ ಡೀಲ್ ಹೊರಟೋಯ್ತು, ಒಳ್ಳೆ ಬಿಸ್ನೆಸ್ ಹೊರಟೋಯ್ತು, ಒಳ್ಳೆ ಚಾನ್ಸ್ ಹೊರಟೋಯ್ತು, ಗುರುಳೆ ನಂಗೆ ವಾಪಸ್ ಬೇಕು, ಅದು ಬಿಸ್ನೆಸ್ಸು ಮತ್ತೆ ಸಿಗುತ್ತಾ, ಏನು ಮಾಡ್ರಂಗೆ ಮತ್ತೆ ಪುನಃ ಅದು ಆ ಡೀಲ್ ಮತ್ತೆ ಪುನಃ ವಾಪಸ್ ಅಂತ ಬರುತ್ತೆ ಅಂತ. ಸೊ ಆ ಥರ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗಿರ್ಬಹುದು, ಅಥವಾ ನೀವೇನಾದ್ರು ವಸ್ತು ಕಳ್ಕೊಂಡ್ರಿ, ನಾನು ದುಡ್ಡು ಕಳ್ಕೊಂಡ್ರು, ಮೊಬೈಲ್ ಕಳ್ಕೊಂಡ್ರಿ, ಅಥವಾ ಬಂಗಾರ ಕಳ್ಕೊಂಡ್ರಿ, ಡಾಕ್ಯುಮೆಂಟ್ಸ್ ಕಳ್ಕೊಂಡ್ರಿ, ಅಥವಾ ಏನೋ ಒಂದು ಕಳ್ಕೊಂಡ್ರಪ್ಪ, ಕಳ್ಕೊಂಡಿದ್ದು ಮರಳಿ ಪಡ್ಕೊಳ್ಬೇಕು ಅಂತಾದರೆ, ಅಥವಾ ಭೂಮಿ ಕಳ್ಕೊಂಡ್ರಿ, ಎಲ್ಲ ಮೋಸ ಆಯಿತು, ಭೂಮಿ ಕಳ್ಕೊಂಡ್ರಿ, ಅಥವಾ ಬೇರೆ ಏನೋ ಈ ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ಈ ತಂತ್ರ ಮಂತ್ರ ಪ್ರಯೋಗ ತುಂಬ ಸಹಾಯಕವಾಗ್ತದೆ ಮೀನರಾಶಿಯವರಿಗೆ. ಅರ್ಥ ಮಾಡ್ಕೊಳ್ಳಿ ಇದನ್ನು. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಇರ್ತದೆ. ಯಾಕೆಂದರೆ ಭಾಳಷ್ಟು ಬಾರಿ ನಿಮಗೆ ಮೋಸ ಮಾಡಿ ನಿಮ್ಮ ಹತ್ರ ತಗೊಂಡು ಹೋಗ್ಬಿಟ್ಟಿರ್ತಾರೆ, ಅಥವಾ ನಿಮ್ಮನ್ನು ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿರ್ತದೆ, ಅಥವಾ ನೀವೇ ಅಷ್ಟೋ ಕಡೆ ಎಲ್ಲೋ ಹೋದಲ್ಲಿ ಕಳ್ಕೊಂಡು ಬಂದುಬಿಟ್ಟಿರ್ತೀರ, ಅಥವಾ ಹಾಳು ಮಾಡ್ಕೊಂಬಿಡೋದು. ಹೃತಂ ನಷ್ಟಂ ಅಂದರೆ ನೀವೇ ಹಾಳು ಮಾಡ್ಕೊಳ್ತಕ್ಕಂಥದ್ದು. ಆ ಹಾಳು ಮಾಡ್ಕೊಂಡಿದ್ದು ಕೂಡ ಮತ್ತೆ ಪುನಃ ಸರಿ ಹೋಗಿ ಮತ್ತೆ, ಯಾಕಂದರೆ ಭಾಳ ಜನ ಕೇಳ್ತಾರೆ, ಒಂದೊಳ್ಳೆ ಚಾನ್ಸು ಸರ್, ಒಳ್ಳೆ ಅವಕಾಶ ಇತ್ತು, ಒಳ್ಳೆ ಮಿಸ್ ಆಗೋಯ್ತು, ಮತ್ತೆ ಅಂಥ ಗೋಲ್ಡನ್ ಚಾನ್ಸ್ ಸಿಗುತ್ತಾ ನನಗೆ ಅಂತ ಕೇಳ್ತಾರೆ ಬಹಳಷ್ಟು ಜನ. ಸೊ ಹಲವಾರು ರೀತಿಯಲ್ಲಿ ನೀವು ಕಳ್ಕೊಂಡಿದ್ದನ್ನು ತುಂಬ ಇಷ್ಟಪಡುವ ಯಾವುದೋ ವ್ಯಕ್ತಿ ನಿಮಗೆ ಅವರು ತುಂಬ ಸಹಾಯ ಮಾಡಿದ್ದಾರೆ, ಅಥವಾ ನೀವು ಅವರಿಗೆ ತುಂಬ ಸಹಾಯ ಮಾಡಿದ್ದೀರಿ, ಆದರೆ ಈಗ ಅವರು ಏನೋ ಅಪಾರ್ಥ ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ಹೊರಟೋಗ್ಬಿಟ್ಟಿದ್ದಾರೆ. ಅವರು ವಾಪಸ್ ಬರಬೇಕು, ಅವರು ಹೋಗಿದ್ದಾರೆ, ವಾಪಸ್ ಬರಬೇಕು. ಈ ತಂತ್ರಮಂತ್ರ ಪ್ರಯೋಗದಿಂದ ಅವರು ಮತ್ತೆ ವಾಪಸ್ ಬಂದು ನಿಮ್ಮ ಹತ್ರ ಚೆನ್ನಾಗಿರ್ತಾರೆ, ಮತ್ತೆ ವಾಪಸ್ ಮೊದಲಿನ ಥರ ಅಂತ. ಸೊ ಮೀನರಾಶಿಯವರಿಗೆ ಹಲವಾರು ಈ ಥರ ಇರ್ತದೆ. ಕಳ್ಕೊಂಡಿದ್ದು ಸಿಗಬೇಕು, ಹಾಳು ಮಾಡ್ಕೊಂಡು ಸಿಗಬೇಕು, ಕದ್ಕೊಂಡು ಹೋಗಿದ್ದು ಸಿಗಬೇಕು, ಅಥವಾ ಏನೋ ಹಲವಾರು ಇರ್ತದಲ್ಲ, ಹೋದರು ವಾಪಸ್ ಬರಬೇಕು ಅನ್ನುವಂಥದ್ದು. ಒಂದು ಉತ್ತಮ ರೀತಿಯಲ್ಲಿ ನಾನು ಮಾತಾಡ್ತಿರೋದು, ಒಳ್ಳೆ ರೀತಿಯಲ್ಲಿ. ಒಂದು ಫ್ರೆಂಡ್ಶಿಪ್ ಚೆನ್ನಾಗಿರಬೇಕು, ವ್ಯವಹಾರಗಳು ಚೆನ್ನಾಗಿರಬೇಕು, ಹಾಳು ಮಾಡ್ಕೊಳ್ಬಾರ್ದು ನಾವು ಅನ್ನೋ ದೃಷ್ಟಿಯಿಂದ. ಸೊ ತಂತ್ರ ಏನು? ತಂತ್ರಕ್ಕೆ 3 ಅವಶ್ಯಕತೆ ಇದೆ. ಏನು 3? ಒಂದು ಶನಿವಾರ, ಎರಡನೆಯದು ನೀಲಿ ಬಣ್ಣದ ದಾರ, ಮೂರನೆಯದು ಶನೇಶ್ವರನ ದೇವಸ್ಥಾನ. ಶನಿವಾರ, ಶನೇಶ್ವರ ದೇವಸ್ಥಾನ ಹಾಗೂ ನೀಲಿ ಬ್ಲೂ ಕಲರ್ ದಾರ, ಗಾಢ ನೀಲಿ ಡಾರ್ಕ್ ಬ್ಲೂ ದಾರ ಬೇಕಾಗಿರತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ ಇದನ್ನು. ಈ ನೀಲಿ ಬಣ್ಣದ ದಾರವನ್ನು ನೀವು ಒಂದು ಸಲ ಈ ಎಳ್ಳೆಣ್ಣೆ, ಒರಿಜಿನಲ್ ಕುಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆಯಲ್ಲಿ ಒಂದು ಸಲ ಹಿಂಗೆ ಅದ್ದಿ ಹಿಂಡಿ ತೆಗೆದು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಅದನ್ನು ಸೂರ್ಯಾಸ್ತದ ಸಮಯದಲ್ಲಿ ಶನಿವಾರ ದಿನ ಸಾಯಂಕಾಲ 6:15, 6:30, 6:45 ಈ ಥರ ಕತ್ಲ ಇನ್ನೇನು ಆಗ್ತಾ ಇದೆ ಅನ್ನಬೇಕಾದ್ರೆ ಶನೇಶ್ವರ ದೇವಸ್ಥಾನದಲ್ಲಿ ಸ್ವಾಮಿಯ ಪಾದಗಳಲ್ಲಿ ಅದನ್ನು ಇಡಬೇಕು. ಶನೇಶ್ವರನ ಪಾದಗಳಲ್ಲಿಟ್ಟು ಶನೇಶ್ವರನಿಗೆ ನೀವು ಸಹಸ್ರನಾಮಾರ್ಚನೆಯನ್ನು 1000 ಹೆಸರಲ್ಲಿ ಸ್ವಾಮಿಗೆ ಸಹಸ್ರನಾಮಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಪವರ್ಫುಲ್ ಇದು. ಅದರಲ್ಲಿ ಕರಿ ಎಳ್ಳಲ್ಲಿ ಸಹಸ್ರನಾಮಾರ್ಚನೆ ಮಾಡಿಸೋದು ತುಂಬ ಒಳ್ಳೆಯದು. ಈ ಥರ ಮೃಗಿ ಮುದ್ರೆ ಅಂತ ಬರ್ತದೆ. ಈ ಮೃಗಿ ಮುದ್ರೆಯಲ್ಲಿ ಸ್ವಾಮಿಗೆ
ಒಂದು 4 ಕಾಳು ಬರ್ತದೆ ಅಷ್ಟೇ, ಒಂದು 2 kg ಅಷ್ಟು ಕರಿ ಎಳ್ಳು ತೊಗೊಂಡು ಹೋಗ್ಕೊಟ್ರೆ ಸಹಸ್ರನಾಮ ಆರಾಮ ಮಾಡ್ಬೋದು ಅದರಲ್ಲಿ ಸ್ವಾಮಿ ಪಾದಗಳಿಗೆ. ಆಯಿತಾ? ಇದನ್ನು ಮಾಡಿಸಿ ಒಂದು 8 ಎಳ್ಳೆಣ್ಣೆ ದೀಪವನ್ನು ಒಂದು ಮಣ್ಣಿನ ಹಣತೆಯಲ್ಲಿ ಹಚ್ಚಿದ್ರು ಕೂಡ ಒಳ್ಳೆಯದೇ. 8 ಶನಿವಾರಗಳು ಕಂಟಿನ್ಯೂಸ್ ಮಾಡಬೇಕು. ಆ ದಾರ ಇದೆಯಲ್ಲ ಅದನ್ನು ಕಟ್ಕೋಬೇಕು ಕೈಯಲ್ಲಿ, ಆ ಗಾಢ ನೀಲಿ ಬಣ್ಣದ ದಾರ ಕೈಯಲ್ಲಿ ಕಟ್ಕೋಬೇಕು. 8 ದಾರಗಳು 8 ಶನಿವಾರದ 8 ದಾರುಗಳು. 8ನೇ ಶನಿವಾರ ಬರೋಷ್ಟರಲ್ಲಿ 8ನೇ ಶನಿವಾರ 8ನೇ ದಾರ ಬರುತ್ತೆ ಕೈಗೆ ನಿಮಗೆ. ಸೊ ಅದಷ್ಟು ಕೈಯಲ್ಲಿ ಇಟ್ಕೊಂಡಿರ್ಬೇಕು. ಅದು ತುಂಬ ಒಳ್ಳೆಯದು. ನಿಮಗೂ ಕಳ್ಕೊಂಡಿದ್ದನ್ನು ಮರಳಿ ಪಡ್ಕೊಳ್ಳೋಕೆ ತುಂಬ ಒಳ್ಳೆಯದು. ಸಿಕ್ಕದಲ್ಲಿ ಬೇಕಾದ್ರೆ ಆ ದಾರವನ್ನು ತೆಗೆದು ಎಲ್ಲರೂ ಒಳ್ಳೆ ಜಾಗದಲ್ಲಿ ಹಾಕ್ಬಿಡಿ, ಪರವಾಗಿಲ್ಲ. ಸಿಗೋ ತನಕ ಕೈಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಆ ನಂಬಿಕೆ ಒಂದು 3 ತಿಂಗಳು ತುಂಬ ಒಳ್ಳೆಯದು. ನಿಮಗೆ ಕಳ್ಕೊಂಡಿದ್ದು ವಾಪಸ್ ಬರಬೇಕು ಅಂತ. ಇಲ್ಲಿ ಮಂತ್ರ ಪ್ರಯೋಗವೂ ಒಂದಿದೆ. ಅವರು ಒಳಗಡೆ ಅರ್ಚನೆಯನ್ನು ಮಾಡಬೇಕಾದ್ರೆ ಹೊರಗಡೆ ನೀವು ಕೂತಿರ್ತೀರಲ್ಲ, ನೀವು ಈ ವಿಡಿಯೋ ಎಂಡಲ್ಲಿ ನಾನು ಕಾರ್ತವೀರ್ಯಾರ್ಜುನ ಮಂತ್ರ ಅಂತ ಒಂದು ಮಂತ್ರವನ್ನು ಹೇಳ್ತಾನೆ. ಆ ಮಂತ್ರವನ್ನು ನೀವು ಒಂದು 1008 ಸಲ ಜಪ ಮಾಡಬೇಕು. ಒಳಗಡೆ 1000 ಹೆಸರಲ್ಲಿ 1000 ಸಹಸ್ರನಾಮ ಅಂದರೆ 1000 ಹೆಸರು, 1000 ಹೆಸರಲ್ಲಿ ಸ್ವಾಮಿಗೆ ಅರ್ಚನೆ ಮಾಡ್ತಾರೆ. ನೀವು ಹೊರಗಡೆ ಕೂತ್ಕೊಂಡು ನೀವು ಕಾರ್ತವೀರ್ಯಾರ್ಜುನ ಜಪವನ್ನು ಮಾಡಬೇಕು, ಆ ಮಂತ್ರ ಜಪವನ್ನು ಮಾಡಬೇಕು 1008 ಸಲ. ತುಂಬ ಪವರ್ಫುಲ್, ತುಂಬ ಈಸಿ. ನೀವು ಆ ಸಂಕಲ್ಪನೂ, ಅದು ಪೂಜೆ ಕೊಡ್ಬೇಕಾದ್ರೆ ಸಂಕಲ್ಪನೂ ಅಷ್ಟೇ, ನಾನು ಕಳ್ಕೊಂಡಿದ್ದು ನಿಮಗೇನು ಬೇಕು ಅದು ವಾಪಸ್ ಬರಬೇಕು ಅನ್ನುವ ಸಂಕಲ್ಪ. ಹೊರಗಡೆ ಕೂತ್ಕೊಂಡು ಈ ಥರ ಜಪವನ್ನು, ಕಾರ್ತವೀರ್ಯಾರ್ಜುನ ಜಪ, ಈ ಮಂತ್ರ ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಆ ಮಂತ್ರವನ್ನು. ಇದು 8 ಶನಿವಾರಗಳಲ್ಲಿ ಸಂಜೆ ಟೈಮಲ್ಲಿ ಮಾಡ್ತೀರಾ. ಮಿಕ್ಕಿದ ದಿನಗಳಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಒಂದು 108 ಬಾರಿ ಯಾರು ಕಾರ್ತವೀರ್ಯಾರ್ಜುನ ಮಂತ್ರ ಜಪವನ್ನು ಮಾಡುವಂಥದ್ದು ತುಂಬ 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 ಹೆಲ್ಪ್ಫುಲ್ ನಿಮಗೆ. ಮೀನ ರಾಶಿಯವರಿಗೆ ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಿಕ್ಕೆ ಅದು ಏನು ಬೇಕಾದ್ರೂ ಆಗಿದ್ದಿರಬಹುದು. ಸಾಧ್ಯತೆ ಇರತಕ್ಕಂಥ ಮರಳಿ ಪಡೆದುಕೊಳ್ಳುವ ಸಾಧ್ಯತೆ ಇರತಕ್ಕಂಥ ಪ್ರತಿಯೊಂದನ್ನು ನೀವು ಆರಾಮಾಗಿ ಮರಳಿ ಪಡೆದುಕೊಳ್ಳಬಹುದು. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ಒಂದು ಸಮಸ್ಯೆ ಬರ್ತದೆ. ಏನಂತಂದರೆ, ಕೆಲವರು ಇರ್ತೀರ ನೀವು ಮೀನ ರಾಶಿಯವರು, ಸರ್ ನಮಗೆ ರಜಾ ಸಿಗಲ್ಲ, 6-6:30 ವೇಳೆ ನಮ್ಮ ಡ್ಯೂಟಿ ಮುಗಿದಿರಲ್ಲ, ನಮಗೆ ಅಂಗಡಿ ಬಾಗಿಲಾಕೋಕ್ಕಾಗಲ್ಲ, ನಮಗೆ ದೇವಸ್ಥಾನಗಳು ಹೋಗೋಕ್ಕಾಗಲ್ಲ, ಇಲ್ಲಿ ನಮ್ಮ ದೇವಸ್ಥಾನದ ಹತ್ರ ಸಹಸ್ರನಾಮ ಎಲ್ಲ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ, ನಮಗೆ ಬೇರೆ ಅವಕಾಶ ಇಲ್ಲ, ನಮಗೆ ಬೇರೆ ಏನು ಮಾಡಬಹುದು ಅನ್ನುವಂಥದ್ದು ಒಂದು ಕುತೂಹಲ ಅಥವಾ ಒಂದು ಪ್ರಶ್ನೆ ನಿಮ್ಮದಿದ್ದರೆ, ಮೀನರಾಶಿಯವರ ಈ ಥರ ಯಾವುದೇ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನಿಮಗೋಸ್ಕರ ನಾವು ವಿಶೇಷವಾದ ಪರಿಹಾರವನ್ನು ಮಾಡಿ ಅದ್ಭುತವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ನೀವು ಅದನ್ನು ತಿಳ್ಕೊಂಡು ಅದನ್ನು ಕೂಡ ಬಳಸ್ಕೊಳ್ಬಹುದಾಗಿರ್ತದೆ. ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಮಹಾಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂ ಚ ಲಭ್ಯತೆ. ಸೊ ಅಂತಹ ಒಂದು ವಿಶೇಷವಾದ ಕಾರ್ತವೀರ್ಯಾರ್ಜುನ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಹೋಮವನ್ನು ಮಾಡಿ ವಿಶೇಷವಾದಂತಹ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರಿಗೆ, ರಿಜಿಸ್ಟರ್ ಮಾಡ್ಕೊಂಡವರಿಗೆ ವಿಶೇಷವಾದ ತ್ರಿಶಕ್ತಿ ನಿಮಗೆ ನಾನು ಸ್ಕ್ರೀನ್ ಮೇಲೆ ಕೂಡ ದೊಡ್ಡದಾಗಿ ಕಾಣ್ತಾ ಇರಬಹುದು. ಇದರಲ್ಲಿ 3 ವಿಶೇಷವಾದಂತಹ ದ್ರವ್ಯಗಳಿದೆ ಒಂದೇ ಉಂಗುರದಲ್ಲಿ. ಅದರಲ್ಲಿ ಮೊಟ್ಟ ಮೊದಲನೆಯದು ರುದ್ರಾಕ್ಷಿ. ನಿಮಗೆ ಶಿವಶಕ್ತಿಯನ್ನು ಕೊಟ್ಟು ಅದ್ಭುತವಾದ ರಕ್ಷಣೆಯನ್ನು ಕೊಟ್ಟು ನೀವು ಕಳ್ಕೊಂಡಿದ್ದನ್ನು ಮರಳು ಪಡ್ಕೊಳ್ಳಿಕ್ಕೆ ಬಹಳ ವಿಶೇಷವಾದ ಪಾತ್ರವನ್ನು ವಹಿಸುತ್ತದೆ ಎನರ್ಜೈಸ್ ಮಾಡಿದಾಗ ಕಾರ್ತವೀರ್ಯಾರ್ಜುನ ಮಂತ್ರದಲ್ಲಿ. ಅದರ ಜೊತೆಗಿರ್ತಕ್ಕಂಥದ್ದು ಶಂಖು. ಆ ಶಂಖು ನಿಮಗೆ ದಿಕ್ಸೂಚಿ ಹಿಂಗೆ ಆಗಿರಬೇಕು, ಇಂಥವರೇ ತಗೊಂಡಿರಬೇಕು ಅಥವಾ ಇಂಥದ್ದು ಕಡೆನೇ ಇರಬೇಕು, ಇದನಿಗೆ ಹೀಗೆ ಮಾಡಿದ್ರೆ ವಾಪಸ್ ಸಿಗುತ್ತೆ ಅನ್ನುವ ತಲೆ ಸೂಕ್ಷ್ಮವಾಗಿ ನಿಮಗೆ ಒಂದು ಎಂತ ಹೇಳ್ತೀವಿ ಸೂಚನೆಗಳನ್ನು ಕೊಡ್ತಕ್ಕಂಥ ಶಕ್ತಿ ಇದೆ ಅದಕ್ಕೆ. ಇನ್ನು 3ನೇದು ಚಿಕ್ಕದಾಗಿ ಸಾಸಿವೆ ಕಾಳಿನಷ್ಟು ಒಂದು ಪಾದರಸ ಇರ್ತದೆ. ಅದು ನಿಮ್ಮ ರಕ್ಷಣೆಗೆ. ಅದು ಒಂದ್ಸಲ ಬಂದಿದ್ದು ಮತ್ತೆ ವಾಪಸ್ ಹೋಗಬಾರ್ದು, ಮತ್ತೆ ಈಗಿರುವಂಥದ್ದು ಯಾವುದು ಕಳೆದು ಹೋಗಬಾರ್ದು ಅನ್ನುವ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನ ಮಂತ್ರದಿಂದ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಶುಕ್ರವಾರದ ದಿವಸ ಹುಣ್ಣಿಮೆ, ಅವತ್ತೇ ಮಾಡ್ತಾ ಇರತಕ್ಕಂಥ ಹೋಮ. ಹಲವಾರು ಇದಕ್ಕೆ ಈ ಹಿಂದೆ ತಿಳಿಸಿದ್ದೇನೆ, ನಾವು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಮಾಡ್ತಾ ಇದ್ದೇವೆ. ಈ ತ್ರಿಶಕ್ತಿ ಉಂಗುರ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವಂತಹ ಶಕ್ತಿ. ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ ಹೋಮದಲ್ಲಿ ಇದು ಎನರ್ಜೈಸ್ ಆಗ್ತದೆ. ಅದರ ಜೊತೆಗೆ ಕಾರ್ತವೀರ್ಯಾರ್ಜುನ ಏನೇ ಕಳ್ಕೊಂಡ್ರು ಮರಳಿ ಪಡ್ಕೊಳ್ತಕ್ಕಂಥ ನಿಮಗೆ ಬೇಕಾದ್ದು ವಾಪಸ್ ಪಡ್ಕೊಳ್ತಕ್ಕಂಥ ಶಕ್ತಿ ಕಾರ್ತವೀರ್ಯಾರ್ಜುನ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಸರ್ಪದೋಷಗಳಿದ್ರೆ ಪರಿಹಾರವಾಗಬೇಕು, ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಸಂತಾನ ಗೋಪಾಲಕೃಷ್ಣ ಮಂತ್ರದಲ್ಲಿ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಈ ಒಂದು ತ್ರಿಶಕ್ತಿ ಉಂಗುರ ಎನರ್ಜೈಸ್ ಆಗ್ತದೆ. ನೀವು ಸಿಂಪಲ್ ಆಗಿ ಏನು ಮಾಡಬೇಕು, ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ ಏನಿದೆ ನಮ್ಮ ಆಫೀಸ್ ನಂಬರು, ಈ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಮ್ಗೆ ಅವೆಲ್ಲ ಏನು ಗೊತ್ತಿಲ್ಲ ಅಂತಂದ್ರೆ ಹೆಸರು ವಿಳಾಸ ಆದರೂ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ಕಾಣೋ ನಮ್ಮ ನಂಬರಿಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೀವು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರ್ ಹಾಕಿದ್ರೆ ನಾವು ನಿಮಗೆ ಕರೆ
ಮಾಡೋದಿಲ್ಲ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ನೀವೇ ನಮಗೆ ವಾಟ್ಸಪ್ಪು ಅಥವಾ ಕರೆ ಮಾಡಬೇಕಾಗತ್ತೆ. ಫಾರ್ ಸಪೋಸ್ ಕಾಲ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಗಾಡಿ ಓಡಿಸ್ತಾ ಇದ್ವಿ ಅಥವಾ ಬೇರೆ ಏನೋ ಬ್ಯುಸಿ ಇದ್ವಿ ಅಂತಂದರೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ವಾಟ್ಸಪ್ ಮಾಡಿ, ನಮಗೆ ವಾಟ್ಸಪ್ ಮಾಡಿ, ನಾವು ನಿಮಗೆ ರಿಪ್ಲೈಯಲ್ಲಿ ಪೂಜೆಯ ವಿವರಗಳನ್ನೆಲ್ಲ ನಿಮಗೆ ರಿಪ್ಲೈ ಮಾಡ್ತೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. 1ನೇ ತಾರೀಕು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾದಂತಹ ಈ ತ್ರಿಶಕ್ತಿ ಉಂಗುರವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಸೂಕ್ಷ್ಮವಾಗಿ ಎಷ್ಟು ಅದ್ಭುತವಾದಂತಹ ರುದ್ರಾಕ್ಷಿ ಶಂಖು ಪಾದರಸ, ಈ 3 ಶಕ್ತಿಗಳ ಒಂದು ಅದ್ಭುತ ಸಮ್ಮಿಲನ ತ್ರಿಶಕ್ತಿ ಉಂಗುರ ನಿಮ್ಮ ಧಾರಣೆ ಮಾಡಿದಾಗ ಪ್ರತಿಯೊಬ್ಬರಿಗೂ ನಿಮ್ಗೆ ಯಾವ ಬೆರಳಿಗೆ ಮಧ್ಯ ತೋರು ಬೆರಳು, ಉಂಗುರದ ಬೆರಳು ಯಾವ ಬೆರಳು ಸೈಜ್ಗೆ ಆಗ್ತದೋ ಆ ಬೆರಳು ಸೈಜ್ಗೆ ನೀವು ಖಂಡಿತವಾಗಿ ಇದನ್ನು ಆರಾಮದಾಯಕವಾಗಿ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಮಧ್ಯದ ಬೆರಳಲ್ಲೂ ಹಾಕ್ಕೋಬಹುದು, ಇಲ್ಲ ತೋರು ಬೆರಳಲ್ಲಿ ಹಾಕ್ಕೋಬಹುದು, ಖಂಡಿತವಾಗಿ ಏನೂ ತೊಂದರೆ ಇಲ್ಲ. ಉಂಗುರದ ಬೆರಳಲ್ಲಿ ಹಾಕ್ಕೋಬಹುದು, ಕಿರು ಬೆರಳಲ್ಲಿ ಕೂಡ ಹಾಕ್ಕೋಬಹುದು. ನಿಮ್ಮ ಒಂದು ಅನುಕೂಲ. ಖಂಡಿತವಾಗಿ ನೀವು ಇದನ್ನು ಧಾರಣೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರೂ ಸಹ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳು ವಾಟ್ಸಪ್ ಮಾಡ್ಕೊಳ್ಳಿ. ಇದನ್ನು ಧಾರಣೆನೇ ಮಾಡ್ಕೊಳ್ಬೇಕು ಅಂತಿಲ್ಲ, ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕು. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೆ ನಾವು ಕಳಿಸ್ಕೊಡ್ತಾ ಇದ್ದೇವೆ ಅಂದರೆ ಇದು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಆಗುತ್ತೆ. ಕೆಲವರು ಎಲ್ಲ ಕೈ ಬೆರಳಿಗೂ ಒಂದೊಂದು ಉಂಗುರ ಇದೆ, ಇದು ಮಿಸ್ ಆಗುತ್ತೆ, ಮ್ಯಾಚ್ ಆಗಲ್ಲ, ಹಂಗೆ ಅಂದರೆ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಪರ್ಸಲ್ಲೋ ಪಾಕೆಟಲ್ಲೋ ಇಟ್ಕೊಳ್ಳಿ ಮೇಲ್ಗಡೆಗೆ. ಖಂಡಿತವಾಗಿ ಜನಾಕರ್ಷಣೆಯಲ್ಲಾಗಲಿ ಅಥವಾ ಕಳೆದುಕೊಂಡಿದ್ದನ್ನು ವಾಪಸ್ ಪಡ್ಕೊಳ್ಳೋದಕ್ಕಾಗಲಿ ತುಂಬ ಸಹಾಯಕವಾಗ್ತದೆ ತ್ರಿಶಕ್ತಿ ಉಂಗುರ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಾರೆ. ಆಮೇಲೆ ಬೇಗ ಬೇಗ ಕಳಿಸ್ಕೋಬೇಕು ನೀವು, ಯಾಕೆಂದರೆ ತುಂಬ ಲಿಮಿಟೆಡ್ ಸ್ಟಾಕು. ಆಮೇಲೆ ಲೇಟ್ ಆಗಿಬಿಟ್ರೆ ಇದಾಗಲ್ಲ. 1ನೇ ತಾರೀಕಿಗೆ ಹೋಮ ಇರತಕ್ಕಂಥದ್ದಾದ್ರಿಂದಾಗಿ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ನಮಗೆ ವಾಟ್ಸಪ್ ಮಾಡ್ಕೊಂಬಿಡಿ. ಸಂಕಲ್ಪ ಸೇವೆಗೆ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಈಗ ವಿಶೇಷವಾಗಿ ಕಾರ್ತಿವೀರ್ಯಾರ್ಜುನ ಮಂತ್ರವನ್ನು ಸಹ ನಿಮಗೆ ಉಪದೇಶವನ್ನು ಕೊಡ್ತೇನೆ, ಕೇಳ್ತೇನೆ. ಅದನ್ನು ಕೇಳಿಸ್ಕೊಂಡು ಬಾಯ್ಟ್ ಮಾಡಿಕೊಂಡು ನಾನು ಹೇಳಿದಂತಹ ಪರಿಹಾರ ಒಂದು ರೀತಿಯಲ್ಲಿ ಜಪ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಪ್ರೋಂ ವ್ರೀಂ ಕ್ಲೀಂ ಭ್ರೂಂ ಆಂ ಹ್ರೀಂ ಕ್ರೋಂ ಶ್ರೀಂ ಹುಂ ಫಟ್ ಕಾರ್ತವೀರ್ಯಾರ್ಜುನಾಯ ನಮಃ. ಓಂ ಪ್ರೋಂ ವ್ರೀಂ ಕ್ಲೀಂ ಭ್ರೂಂ ಆಂ ಹ್ರೀಂ ಕ್ರೋಂ ಶ್ರೀಂ ಹುಂ ಫಟ್ ಕಾರ್ತವೀರ್ಯಾರ್ಜುನಾಯ ನಮಃ. ಓಂ ಪ್ರೋಂ ವ್ರೀಂ ಕ್ಲೀಂ ಭ್ರೂಂ ಆಂ ಹ್ರೀಂ ಕ್ರೋಂ ಶ್ರೀಂ ಹುಂ ಫಟ್ ಕಾರ್ತವೀರ್ಯಾರ್ಜುನಾಯ ನಮಃ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್. ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂ ಚ ಲಭ್ಯತೆ.